ನಮಸ್ತೆ ವೀಕ್ಷಕರೇ, ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಜ್ಯೋತಿಷ್ಯ ಜಾಗೃತಿಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಪ್ರತಿದಿನದಂತೆ ಕೂಡ ಈ ದಿನವೂ ಕೂಡ ಮತ್ತೊಂದು ಹೊಸ ವಿಚಾರ, ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಜೊತೆಗೆ ಕಾರ್ಯಕ್ರಮದ ಮೂಲಕ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ಸಮಸ್ಯೆಗಳಿಗೂ ಕೂಡ ಉತ್ತರಿಸುವಂತಹ ಪ್ರಯತ್ನ ಆಗುತ್ತೆ. ಕಾರ್ಯಕ್ರಮದಲ್ಲಿ ಎಂದಿನಂತೆ ಸಂಖ್ಯಾಶಾಸ್ತ್ರಜ್ಞೆ, ಖ್ಯಾತ ಜ್ಯೋತಿಷಿ, ವೈದಿಕ ಜ್ಯೋತಿಷದಲ್ಲಿ ಹೆಸರು ಮಾಡಿದ ಮತ್ತು ಟ್ಯಾರೋ ರೀಡರ್ ಕೂಡ ಆಗಿರುವಂತಹ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ನಮಸ್ಕಾರ ಮೇಡಮ್. ಇವತ್ತು ನಮಗೂ ಕೂಡ ಅತ್ಯಂತ ಸಂತಸವಾದ ದಿನ. ಯಾಕೆಂದ್ರೆ ನಮ್ಮ ಎಲ್ಲ PNS ವಿಸ್ತಾರ ವೀಕ್ಷಕರ ಪರವಾಗಿ, ನಮ್ಮ ತಂಡದ ಪರವಾಗಿ, ಹಾಗೆ ವೈಯಕ್ತಿಕವಾಗಿ ತಮಗೆ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಧನ್ಯವಾದಗಳು ಮೇಡಮ್. ಇನ್ನು ವಿಚಾರಕ್ಕೆ ಬರೋದಾದ್ರೆ, ತಾವು ಕಾಳಸರ್ಪ ದೋಷದ ಬಗ್ಗೆ ತಿಳಿಸಿಕೊಡ್ತಾ ಇದ್ರಿ. ಹಾಗೆ ಕಾಳಸರ್ಪ ದೋಷದಲ್ಲಿ ಎಷ್ಟು ವಿಧಗಳಿರುತ್ತೆ, ಹೇಗೆ ಅದನ್ನ ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದನ್ನ ಇವತ್ತು ತಾವು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ಮೊದಲನೇದಾಗಿ ಕಾಳಸರ್ಪ ದೋಷದಲ್ಲಿ ಎಷ್ಟು ವಿಧಗಳಿರುತ್ತೆ, ಹೇಗೆ? ನೋಡಿ, ಕಾಳಸರ್ಪ ದೋಷದಲ್ಲಿ ಎರಡು ಥರ ಫಸ್ಟ್ ಹೇಳ್ತೀನಿ ನಾನು. ಏನಂದರೆ, ಒಂದು ಕಾಳಸರ್ಪ ಯೋಗ, ಕಾಳಸರ್ಪ ದೋಷ. ಇದನ್ನು ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ದೋಷ ಅಂತ ಹೇಳಿದ್ರೆ, ಆಮೇಲೆ ಇನ್ನೊಂದೇನೆಂದರೆ, ಪರಾಶರ ಮಹರ್ಷಿಗಳು ಯಾವುದನ್ನು ದೋಷ ಅಂತ ಹೇಳೇ ಇಲ್ಲ, ಎಲ್ಲನೂ ಯೋಗ ಅಂತ. ಬಟ್ ಈ ದೋಷ ಎಲ್ಲೂ ಮೆನ್ಷನ್ ಆಗಿಲ್ಲ, ನಾನು ನೆನ್ನೆನೂ ಹೇಳಿದ್ದೆ ಅದ್ರ ಬಗ್ಗೆ. ಸೊ ಇನ್ನು ಈ ಕಾಳಸರ್ಪ ದೋಷದ ಬಗ್ಗೆ ಬಂದಾಗ 12 ರೀತಿಯ ದೋಷಗಳು ಬರ್ತವೆ. ಅದನ್ನು ಇವತ್ತು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯೋಗ ಮತ್ತು ದೋಷ, ಇದಕ್ಕೆ ಏನು ಡಿಫ್ರೆನ್ಸು ಅಂತ ಹೇಳಿದ್ರೆ, ಈಗ ರಾಹು 3, 6, 11 ಈ ಮನೆಗಳಲ್ಲಿ ಇದ್ದಾಗ ಅದನ್ನು ನಾವು ಪಾಸಿಟಿವ್ ಆದಂತಹ ಯೋಗವನ್ನಾಗಿ ಪರಿಗಣಿಸಬಹುದು ಅಂತ ಕೂಡ ಇದೆ. ಅದನ್ನು ಬಿಟ್ಟು ಬೇರೆ ಮನೆಗಳಲ್ಲಿ ಇದ್ದಾಗ ಬೇರೆ ಬೇರೆ ರೀತಿಯ ದೋಷಗಳು ಆಗ್ತವೆ ಅಂತ ಹೇಳಿಬಿಟ್ಟು. ಸೊ ಮೊದಲನೇ ದೋಷ ಅದರಲ್ಲಿ ಅಂದರೆ, ರಾಹು ಮೊದಲನೇ ಮನೆಯಲ್ಲಿದ್ದು ಕೇತು 7ನೇ ಮನೆಯಲ್ಲಿದ್ದರೆ ಅದನ್ನು ಅನಂತ ಕಾಳ ಸರ್ಪ ದೋಷ ಅಂತ ಹೇಳ್ತೀವಿ. ಸೊ ಈ ದೋಷದಿಂದ ಏನಪ್ಪ ಅಂತ ಹೇಳಿದ್ರೆ, ಲಗ್ನದಲ್ಲೇ ರಾಹು ಇದ್ದಾಗ ಕೆಲವು ಸರಿ ಓವರ್ ಆಂಬಿಷಿಯಸ್ ಆಗಿರ್ತಾರೆ, ಅಥವಾ ಅವರ ದೇಹದ ಬಗ್ಗೆ ಅತಿಯಾದ ಕಾಳಜಿ ತೋರಿಸೋದು, ಅಥವಾ ದೈಹಿಕವಾಗಿ ತುಂಬ ಚೆನ್ನಾಗಿ ಕಾಣಬೇಕು, ಇಂಥದ್ದೇ ಬಟ್ಟೆ ಹಾಕಬೇಕು, ಅಥವಾ ಕೆಲವು ನೆಗೆಟಿವ್ ಆದಂತಹ ಅವ್ರ ಬಗ್ಗೆನೇ ಅವ್ರಿಗೆ ನೆಗೆಟಿವ್ ಥಾಟ್ಸ್ ಇರೋದಕ್ಕೆ ಕೂಡ ಚಾನ್ಸ್ ಇರುತ್ತೆ ಲಗ್ನದಲ್ಲಿ ರಾಹು ಇದ್ದಾಗ. ಇನ್ನು 7ನೇ ಮನೆಯಲ್ಲಿ ಕೇತುವನ್ನು ತಗೊಂಡಾಗ ನಾವು ಅದು ಮದುವೆಗೆ ಸಂಬಂಧಿಸಿದಂಗೆ ಡಿಫ್ರೆನ್ಸಸ್ನ ಕೊಡುತ್ತೆ. ಕೆಲವು ಬಾರಿ ಈ ಕಾಂಬಿನೇಷನ್ ಏನಾಗಿದೆ, ಇದು ಅಂತರ್ಜಾತೀಯ ವಿವಾಹ, ಹಾಗೆಯೇ ಧರ್ಮಕ್ಕೆ ವಿರುದ್ಧವಾದಂತಹ ಕೆಲಸಗಳನ್ನು ಮಾಡೋ ರೀತಿ ಕೂಡ ಅವರನ್ನು ಪ್ರೇರೇಪಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಯಾರು ಈ ಧಾರ್ಮಿಕವಾದಂತಹ ಒಂದು ಬ್ಯಾರಿಯರ್ಸ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ಕ್ರಾಸ್ ಮಾಡ್ತಾರೆ ಎವ್ರಿ ಟೈಮು, ಅದು ಅವರಿಗೆ ರಾಹು ಲಗ್ನದಲ್ಲಿರ್ತಾನೆ ಅಂತ ಕೂಡ ಹೇಳ್ಬೋದು. ಸೊ ಇದರಿಂದ ಅವರಿಗೆ ಜೀವನದಲ್ಲಿ ಕೆಲವು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾರೆ ಅಂತ. ಇನ್ನು 7ನೇ ಮನೆಯಲ್ಲಿ ಕೇತು ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ನಿಧಾನವಾದಂತಹ ಪ್ರಗತಿ, ಮದುವೆಗೆ ಅಡೆತಡೆಗಳು ಆಗಬಹುದು. ಬಟ್ ಇದೊಂದೇ ಕಾರಣದಿಂದ, ಅಂದರೆ ಕಾಳಸರ್ಪ ಯೋಗ, ಕಾಳಸರ್ಪ ದೋಷ ಏನಿದೆ, ಇದು ಮಾತ್ರದಿಂದ ಮದುವೆ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದ ಸಮಸ್ಯೆಗಳಾಗುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಲಗ್ನದಲ್ಲೇ ರಾಹು ಕೇತು ಇದ್ದವ್ರಿಗೆ ಕೂಡ ಮದುವೆ ಜೀವನ ತುಂಬ ಚೆನ್ನಾಗಿರುವಂತಹ ಕೆಲವು ನಿದರ್ಶನಗಳು ಇವೆ ಅಂತ ಹೇಳ್ಬೋದು. ಓಕೆ, ನೀವು ಹೇಳ್ತಾ ಇದ್ರಿ ಅನಂತ ಕಾಳಸರ್ಪ ದೋಷ ಅಂತ. ಈ ಯೋಗ ಅನ್ನೋದು ಮತ್ತು ದೋಷ ಅನ್ನೋದು ಇದು ಎರಡೂ ಒಂದೇನಾ, ಅಥವಾ ಒಂದೇ ಕಾಂಬಿನೇಷನ್ ಅಲ್ಲಿ ಒಂದೇ ಕಾರಣಕ್ಕೆ ಈ ಪದಗಳನ್ನ ಬಳಸ್ತಾರಾ ಅಂತ? ಈಗ ನಾನು ಹೇಳಿದೆ, ರಾಹು ಕೇತುವಿನ ಮಧ್ಯದಲ್ಲಿ ಬೇರೆ ಎಲ್ಲ ಗ್ರಹಗಳು, ಅಂದರೆ ಯಾವಾಗಲೂ ರಾಹು ಕೇತುಗಳು ಹೆಂಗೆ ಚಲಿಸ್ತಾರೆ ಅಂದರೆ ಎಂಡ್ಗಳಲ್ಲಿ ಚಲಿಸ್ತಾರೆ ಅಂತ. ಅಂದರೆ ಈ ಉತ್ತರ ಧ್ರುವ, ದಕ್ಷಿಣ ಧ್ರುವ ಅಂತ ಹೇಳ್ತೀವಿ, ಎಂಡ್ಸಲ್ಲಿ ಇರ್ತಾರೆ. ಸೊ ಆ ಎರಡೂ ಗ್ರಹಗಳ ಮಧ್ಯೆ ಒಂದು ಸೈಡಲ್ಲಿ, ಅದು ಲೆಫ್ಟ್ ಇರ್ಬೋದು, ರೈಟಲ್ಲಿ ಇರ್ಬೋದು, ಒಂದು ಸೈಡಲ್ಲಿ ಎಲ್ಲ ಗ್ರಹಗಳು ಬಂದಾಗ ನಾವು ಅದನ್ನು ಕಾಳಸರ್ಪ ದೋಷ ಅಂತ ಕರಿತೀವಿ. ಅದರಲ್ಲಿ ಯಾವ ಮನೆಯಲ್ಲಿ ಸೃಷ್ಟಿಯಾಗಿದೆ ಈ ದೋಷ ಅಥವಾ ಈ ಯೋಗ ಅನ್ನೋದು ತುಂಬ ಮುಖ್ಯ. 3, 6, 11 ಈ ಮನೆಗಳಲ್ಲಿ ಏನಾದರೂ ರಾಹು ಬಂದು ಕೂತ್ಕೊಂಡು ಈ ಯೋಗವನ್ನು ಕ್ರಿಯೇಟ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅದು ಯೋಗ ಅಂತ ಕೆಲವು ಪಂಡಿತರು ಹೇಳ್ತಾರೆ. ಬಟ್ ನಾನು ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಯೋಗ ಅಂತಲೂ ಪರಿಗಣಿಸೋಕ್ಕಾಗಲ್ಲ, ದೋಷ ಅಂತಲೂ ಪರಿಗಣಿಸೋಕ್ಕಾಗಲ್ಲ. ಇದನ್ನು ಬರೀ ಕಾಳಸರ್ಪ ದೋಷದಿಂದ ಮಾತ್ರ ಲೈಫಲ್ಲಿ ನಡೆಯುವಂಥ ಎಲ್ಲ ಅಡೆತಡೆಗಳಿಗೆ ಅದೇ ಕಾರಣ ಅನ್ನೋದು ತಪ್ಪಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಕಾಳಸರ್ಪ ದೋಷ ಅಂತ ಬಂದಾಗ ನೀವು ಹೇಳ್ತಾ ಇದ್ರಿ, ಮದುವೆಗೆ ಸಂಬಂಧಪಟ್ಟಂತೆ
ಮತ್ತೆ ಸ್ವಲ್ಪ ಸಮಸ್ಯೆಗಳು ಇದು ಉಂಟಾಗಬಹುದು. ಇದೇ ಕಾರಣ ಅಲ್ಲ, ಆದರೆ ಸಮಸ್ಯೆಗಳಂತೂ ಬರುತ್ತೆ ಅಂತ ಹೇಳಿ. ಅಂದ್ರೆ ಮದುವೆ ಸಂಬಂಧಪಟ್ಟಂತ ಯಾವ ಸಮಸ್ಯೆಗಳಿಲ್ಲಿ ಎದುರಾಗುತ್ತೆ? ಈಗ ನೋಡಿ, ನಾನು ಮೊದಲನೇ ಕಾಳಸರ್ಪ ದೋಷ ಏನ್ ಹೇಳಿದೆ, ಅನಂತ ಕಾಳಸರ್ಪ ದೋಷ ಅಂತ, ಇದರಲ್ಲಿ ಮದುವೆಗೆ ಸಮಸ್ಯೆ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಲಗ್ನದಲ್ಲಿ ರಾಹು ಇರ್ತಾನೆ, 7ನೇ ಮನೆಯಲ್ಲಿ ಕೇತು ಇರ್ತಾನೆ. ಈ ರಾಹು ಅನ್ನೋನ್ ಏನಿದಾನೆ, ಇವನಿಗೆ ಎಷ್ಟು ತುಂಬಿಸಿದ್ರು ಸಾಲದು. ಯಾಕೆಂದ್ರೆ ಇದು ಅರ್ಧ ದೇಹ ಇರುವಂಥದ್ದು, ತಲೆ ಇರುವಂಥದ್ದು, ಹೊಟ್ಟೆಗೆ ಎಷ್ಟು ಹಾಕಿದ್ರು ಹೇಗೆ ಸಾಲಲ್ಲ ಅಂತ ಹೇಳ್ತೀವೋ ಆ ರೀತಿ ತುಂಬ ಒಂದು ಅವ್ರ ಬಗ್ಗೆ ಅವ್ರಿಗೆ ತುಂಬ ಅಭಿಪ್ರಾಯ, ಅವ್ರು ಹೀಗೆ ಇರಬೇಕು ಅನ್ನೋಂಥದ್ದು ಇರುತ್ತೆ. 7ನೇ ಮನೆಯಿಂದ ಅವರು ಸ್ಯಾಟಿಸ್ಫೈ ಆಗೋದೇ ಇಲ್ಲ, ಅಂದರೆ ಸ್ಪೌಸಿಂದ ಅವ್ರು ಸ್ಯಾಟಿಸ್ಫೈ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕೇತು ಸ್ಯಾಟಿಸ್ಫೈ ಆಗಲ್ಲ, ರಾಹು ಎಷ್ಟು ಕೊಟ್ಟರು ಕೇಳಲ್ಲ. ಸೊ ಈ ರೀಸನ್ಗೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ಫೇಸ್ ಮಾಡಬೇಕಾಗತ್ತೆ ಅವರು ಅಂತ. ಓಕೆ ಮೇಡಮ್, ಕಾಲರ್ಸ್ ಕೂಡ ರೆಡಿ ಇದ್ದಾರೆ ಮಾತನಾಡೋದಕ್ಕೆ. ನಮಸ್ಕಾರ ಮಮತಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮೇಡಮ್ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ತಿಳಿಸ್ತೀರಾ ಮೇಡಮ್? ಹೇಳಿ. 24 ಹಾ ಹಾ 1 ಓಕೆ 2019. ಓಕೆ ಓಕೆ. ಸಮಯಮ್ಮ? ಮಧ್ಯಾಹ್ನ 2:03. ಸರಿಮಾ, ಸರಿ. ಮೇಡಮ್ ಇದ್ದಾರೆ, ಮಾತನಾಡಿ. ಮಮತಾ ಅವರೇ, ನಾನು ಇವತ್ತು ಕಾರ್ಡ್ ರೀಡಿಂಗ್ನ ಮೂಲಕ ನಿಮ್ಮ ಮಗನ ಒಂದು ಭವಿಷ್ಯನ ನೋಡೋಣ. ಈಗ 19ನೇ ಇಸ್ವಿನಲ್ಲಿ ಹುಟ್ಟಿರೋ ಮಗು ಅಂತ ಹೇಳಿದ್ರೆ ಇಲ್ಲಿ ನಾನು ಆರೋಗ್ಯ ಹಾಗೆ ಎಜುಕೇಷನ್ ಈ ಎರಡು ವಿಚಾರವಾಗಿ ಏನು ಹೇಳುತ್ತೆ ಕಾರ್ಡ್ಸ್ ಅನ್ನೋದನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಮಗನ ಹೆಸರೇನಮ್ಮ? ಮಮತಾ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಅಥರ್ವ ಅಂತೇಳಿ. ಹಾಂ, ಒಂದು ನಿಮಿಷ ನೋಡಿ. ಇಲ್ಲಿ ಈಗ ಮಗುನ ಹೆಲ್ತ್ ವಿಚಾರ ಬಂದಾಗ ಹೆಲ್ತ್ ತುಂಬ ಚೆನ್ನಾಗಿದೆ, ಆರೋಗ್ಯಕರವಾದಂಥ, ದೈಹಿಕವಾಗಿ ತುಂಬ ಸಪೋರ್ಟಿವ್ ಆಗಿರುತ್ತೆ, ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ. ಆದರೆ ಎಜುಕೇಷನ್ ಅಂತ ಬಂದಾಗ ಸ್ವಲ್ಪ ಸ್ಟ್ರಗಲ್ಸ್ ಕಾಣಿಸ್ತಾ ಇದೆ. ಅವನಿಗೆ ಸರಿಯಾದ ಒಂದು ರೂಟ್ ಮ್ಯಾಪ್ನ ಅವಶ್ಯಕತೆ ಇದೆ. ಸರಿಯಾಗಿ ಗೈಡೆನ್ಸ್ ತೊಗೊಂಡು ಅವನನ್ನು ಮುಂದೆ ಕಳಿಸ್ಬೇಕಾಗತ್ತೆ. ಅವನು ಯಾವ ರೀತಿ ಯಾವ ಕಡೆ ಗಾಳಿ ಬರ್ತಾ ಇದೆಯೋ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ನಡೆಯುವಂಥ ಕೆಲಸಗಳನ್ನು ಕೆಲವು ಬಾರಿ ಮಾಡ್ತಾನೆ. ಹಾಗಾಗಿ ಆ ರೀತಿ ಹಾಗೆ ಅವನನ್ನು ನೋಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಮಮತಾ ಅವರೇ. ಅದ್ರ ಕಡೆ ಗಮನ ಕೊಡಿ. ಅವನಿಗೆ ಸರಿಯಾಗಿ ಒಬ್ಬರ ಹತ್ರ ಗೈಡೆನ್ಸ್ ಕೊಡಿಸೋದನ್ನ ಮರಿಬೇಡಿ. ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಜೊತೆಗೆ ವೀಕ್ಷಕರೇ, ಆರೋಗ್ಯದ ಸಮಸ್ಯೆ ಇರಬಹುದು, ಮದುವೆಗೆ ಸಂಬಂಧಪಟ್ಟಂತೆ, ವೃತ್ತಿ, ಹೀಗೆಲ್ಲ ಸಮಸ್ಯೆಗಳಿದ್ದಾಗಲೂ ಕೂಡ ನೀವು ನೇರ ಭೇಟಿಯನ್ನು ಆಗ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಕ್ರಿಸ್ಟಲ್ಗಳನ್ನು ನೀವು ಇಲ್ಲಿ ಪಡೆಯಬಹುದಾಗಿದೆ. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಂಜುನಾಥ್ ಅಂತ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಮೇಡಮ್. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು ತಾವು? ನಮ್ಮ ಮಗ ಸುಜನ್ ಅಂತ, ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಓಕೆ, ಮಾತನಾಡಿ ಸರ್. ಮೇಡಮ್ ಇದ್ದಾರೆ, ಕಾರ್ಡ್ ಮೂಲಕ ಉತ್ತರಿಸ್ತಾರೆ ಇವತ್ತು. ಮಂಜುನಾಥ್ ನಮಸ್ಕಾರ. ಏನು ಮಗನ ಹೆಸರು? ಸುಜನ್ ಅಂತ. ಸೃಜನ್. ಓಕೆ, ಏನ್ ಮಾಡ್ತಾ ಇದ್ದಾನೆ ಮಂಜುನಾಥ್ ಅವರೇ ಮಗ? 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಯಾವ ಕ್ಲಾಸು? 10th ಸ್ಟ್ಯಾಂಡರ್ಡ್. ಓಕೆ ಸರಿ. ಸೃಜನ್ದು ಡೇಟ್ ಆಫ್ ಬರ್ತ್ ಏನು? 26/1/12. ಓಕೆ, ನೋಡೋಣ ಮಂಜುನಾಥ್ ಅವರೇ. ಆರೋಗ್ಯ ಮತ್ತೆ ಎಜುಕೇಶನ್. ಹಾಂ, ಆರೋಗ್ಯ, ಎಜುಕೇಷನ್. ಸೊ ನೋಡಿ, ಇಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂಗೆ ಪಾಸಿಟಿವ್ ಆದಂತಹ ಕಾರ್ಡ್ ಬಂದಿದೆ. ಬಟ್ ಎಜುಕೇಷನ್ ವಿಚಾರದಲ್ಲಿ ಅವನಿಗೆ ಬೇರೆ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದಾನೆ. ಅವನು ಓದಿನ ಬಗ್ಗೆಗಿಂತ ಬೇರೆ ಕಡೆ ಗಮನ ಜಾಸ್ತಿ ಇದೆ. ಏನಾದರೂ ಹಣಕಾಸಿನ ವಿಚಾರ ಮಾತಾಡ್ತಾ ಇರ್ತಾನ, ಏನೋ ಕೆಲಸ ಮಾಡಿಬಿಡ್ತೀನಿ, ಹಾಗೆ ಮಾಡಿಬಿಡ್ತೀನಿ, ಹೀಗೆ ಮಾಡಿಬಿಡ್ತೀನಿ ಅಂತ ಏನಾದ್ರು ಹೇಳ್ತಾನ? ಆಂಬಿಷಿಯಸ್ ಆಗಿದ್ದಾನೆ ಅವನು. ಆಂಬಿಷಿಯಸ್ ಆಗಿಲ್ಲ ಅಂತ ನಾವು ಹೇಳೋದಕ್ಕಾಗಲ್ಲ. ಆದರೆ ಈ ಕಾರ್ಡು ಎಜುಕೇಷನ್ಗಿಂತ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಸಪೋರ್ಟ್ನ ತೋರಿಸೋವಂಥದ್ದು. ಹಾಗಾಗಿ ಸ್ವಲ್ಪ ಬರ್ಡನ್ ಅಂತ ಕಾಣಿಸ್ತಾ ಇದೆ ಅವನಿಗೆ. ಎಲ್ಲಿ ಓದ್ತಾ ಇದ್ದಾನೆ? ನಿಮ್ಮ ಜೊತೆನೇ ಇದ್ದಾನಾ? ನಿಮ್ಮ ಜೊತೆನೇ ಇದ್ದಾನೆ. ಸ್ವಲ್ಪ ಏನಾದ್ರು ಟ್ಯೂಷನ್ ಎಲ್ಲ ಹಾಕಿ ತುಂಬ ಟೈಮ್ ಇಲ್ಲದೆ ಇರೋ ಥರ ಮಾಡಿದ್ದೀರಾ? ಇಲ್ಲ, ಟ್ಯೂಷನ್ಗೆ ಹೋಗ್ತಾನೆ. ಓಕೆ ಸರಿ. ಸ್ವಲ್ಪ ಬರ್ಡನ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಒಂದ್ಸರಿ ಅವನನ್ನು ಕೇಳಿ, ಯಾವ್ದು ಟ್ಯೂಷನ್ ಏನಾದರೂ ಸ್ವಲ್ಪ ಹೆವಿ ಆಗ್ತಾ ಇದೆ ಅಂದರೆ ನೋಡಿಕೊಂಡು ಅವನಿಗೆ ಸರಿಯಾಗಿ ಗೈಡ್ ಮಾಡಿ ಸರ್. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಶ್ರುತಿ ಅಂತ. ನಮಸ್ತೆ ಶ್ರುತಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಮೇಡಮ್ ಇದ್ದಾರೆ, ತಮ್ಮ ಪ್ರಶ್ನೆಯನ್ನ ಕೇಳಿ ಮಾತನಾಡಿ.
ಶ್ರುತಿ ನಮಸ್ಕಾರ. ಹೇಳಿ, ಏನ್ ವಿಚಾರ ಕೇಳ್ಬೇಕಿತ್ತು ಶ್ರುತಿ ಅವರೇ? ನಮ್ಮ ಮನೆ ಬಗ್ಗೆ ಸ್ವಲ್ಪ ದುಡ್ಡು ಸ್ವಲ್ಪ ಪ್ರಾಬ್ಲಮ್ ಮೇಡಮ್. ಮನೇಲಿ ಸ್ವಲ್ಪ ಇದಿದೆ. ಓಕೆ, ಹಾ, ಓಕೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಮಾಡ್ಕೊಂಡಿದ್ದಾರೆ. ಸಾಲ ಏನಾದ್ರು ಮಾಡ್ಕೊಂಡಿದ್ದಾರಾ? ಹೌದು ಮೇಡಮ್, ಸಾಲ ಇದೆ. ಹಾ, ಸಾಲ ಮಾಡ್ಕೊಂಡಿದ್ದು ಕಾಣಿಸ್ತಾ ಇದೆ. ಬಟ್ ಇನ್ನೊಂದು 4-5 ತಿಂಗಳಲ್ಲಿ ಸ್ವಲ್ಪ ಸಾಲ ತೀರ್ಸಕ್ ಅನುಕೂಲ ಆಗತ್ತಮ್ಮ. ಏನ್ ಕೆಲಸ ಮಾಡ್ತಾರೋ ಅವರು? ಅವ್ರು ಆಟೋ ಓಡಿಸ್ತಾರೆ. ಆಟೋ ಓಡಿಸ್ತಾರೆ. ಓಕೆ. ಸ್ವಲ್ಪ ಹೊಡೆದಾಟದ ಬುದ್ಧಿ ಜಾಸ್ತಿ ಇದೆ. ಎಲ್ಲ ವಿಚಾರಕ್ಕೂ ಬೇರೆ ಅನ್ವಾಂಟೆಡ್ ಆಗಿ ಯಾವ್ಯಾವ್ದೋ ವಿಚಾರದಲ್ಲಿ ಸಿಕ್ಕಾಕೊಳ್ಳೋದು, ಬೇರೆಯವ್ರಿಗೆ ಕೊಟ್ಟು ಏನಾದ್ರು ತೊಂದರೆ ಮಾಡ್ಕೊಂಡಿದ್ದಾರಾ? ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಓಕೆ. ಬೇರೆ ಏನಾದ್ರು ವಿಚಾರಕ್ಕೆ ಅನವಶ್ಯಕವಾಗಿ ಸಿಕ್ಕಾಕೊಳ್ಳೋದು ಈ ತರ ಏನಾದ್ರು ಮಾಡ್ತಾರಾ? ಮಾಡ್ತಾರೆ ಮೇಡಮ್. ಅದು ಸ್ವಲ್ಪ ಈ ಥರದ ಬುದ್ಧಿ ಸ್ವಲ್ಪ ಇದೆ. ಅದರಿಂದ ಹೊರಗಡೆ ಬರಬೇಕು. ಅನುಕೂಲ ಆಗತ್ತಮ್ಮ, ತೊಂದರೆ ಇಲ್ಲ. ಬಟ್ ಸ್ವಲ್ಪ ಹಣಕಾಸಿನ ಸಮಸ್ಯೆ ಕಾಣಿಸ್ತಾ ಇದೆ. ಇವ್ರಿಗೆ ಬೇಕಾದ ಪಕ್ಷದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರಿಗೆ ಡಯಲ್ ಮಾಡಿ. ಪೈರೈಟ್ ಮತ್ತು ಸಿಟ್ರಿನ್ ಅನ್ನುವಂಥ ಕ್ರಿಸ್ಟಲ್ ಬರುತ್ತೆ. ಈ ಕ್ರಿಸ್ಟಲ್ನ ಧಾರಣೆ ಮಾಡೋದ್ರಿಂದ ಇರುವಂಥ ಹಣಕಾಸಿನ ಸಮಸ್ಯೆ ಸ್ವಲ್ಪ ಬೆಟರ್ ಆಗುತ್ತೆ. ಅದನ್ನು ಬಿಟ್ಟರೆ ಲಕ್ಷ್ಮೀ ಯಂತ್ರ ಕೂಡ ನಿಮಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸಾಲ ತೀರ್ಸೋದಕ್ಕೆ ಅನುಕೂಲ ಮಾಡಿಕೊಡುತ್ತಮ್ಮ. ಓಕೆ ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಾವು ಮತ್ತು ಹೇಳ್ತಾ ಇದ್ದೀವಿ, ಕ್ರಿಸ್ಟಲ್ ಮತ್ತು ವಿಶೇಷ ಯಂತ್ರಗಳಿಗಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರಕವಾಗಿ ನೇರ ಭೇಟಿಗಾಗಿ ಸಂಪರ್ಕಕ್ಕಾಗಿ ಅನ್ನುವಂಥ ಒಂದು ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಅಲ್ಲಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಅಲ್ಲಿ ಸೂಕ್ತವಾದಂತಹ ಪರಿಹಾರ ಸಿಗುತ್ತೆ. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ರಾಜೇಶ್ವರಿ ಅಂತ. ನಮಸ್ತೆ ರಾಜೇಶ್ವರಿ ಅವರೇ. ರಾಜೇಶ್ವರಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾಮಾ? ಸಂಪರ್ಕ ಕಡಿತಗೊಂಡಿದೆ. ಮೇಡಮ್, ನೀವು ಕಾಳಸರ್ಪ ದೋಷದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನ ಯಾವ ರೀತಿ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ, ಮದುವೆ ವಿಚಾರಕ್ಕೆ ಬಂದ್ರೆ ಇವಾಗ ನಮಗೆ ಕಾಳಸರ್ಪ ದೋಷ ಇದೆ ಅಂತ ಗೊತ್ತಾದಾಗ ಏನೆಲ್ಲ ಸಮಸ್ಯೆಗಳಾಗುತ್ತೆ ಮತ್ತು ಪರಿಹಾರ ಹೇಗೆ ಅಂತ ನೋಡಿ. ಕಾಳಸರ್ಪ ದೋಷದಿಂದನೇ ತೊಂದರೆ ಆಗ್ತಾ ಇದೆ ಅಂದ್ರೆ ನಾನು ಹೇಳಿದ ಹಾಗೆ ಶಿವಾರಾಧನೆ, ಹಾಗೇನೆ ಕಾಳಸರ್ಪ ದೋಷ ಶಾಂತಿ ಇದೆರಡನ್ನು ಮಾಡ್ಕೊಳ್ಬೇಕಾಗತ್ತೆ ಮೊದಲನೇದು. ಅದನ್ನ ಬಿಟ್ರೆ ಇವ್ರಿಗೆ ಕಾಳಸರ್ಪ ದೋಷ ಒಂದರಿಂದನೇ ಅಲ್ಲ, ಬೇರೆ ಸಮಸ್ಯೆಗಳು ಇದೆ. ದಶಾಭುಕ್ತಿಗಳ ಸಮಸ್ಯೆ ಇದೆ. ಗೋಚಾರದಲ್ಲಿ ಸರಿಯಾಗಿ ಗ್ರಹ ಸಂಚಾರ ನಡೀತಿಲ್ಲ ಅಂತ ಏನಾದರೂ ಆದ ಪಕ್ಷದಲ್ಲಿ ಇವರು ಸ್ವಯಂವರ ಪಾರ್ವತಿ ಹೋಮ, ಈ ಥರದ ಒಳ್ಳೊಳ್ಳೆ ಜಪಗಳು ಹೋಮಗಳನ್ನು ಮಾಡಿಸ್ಕೊಳ್ಳೋದ್ರಿಂದ, ಅಥವಾ ಲಗ್ನ ಯಂತ್ರ ಅನ್ನುವಂಥ ಯಂತ್ರ ಸಿಗುತ್ತೆ, ಆ ಯಂತ್ರವನ್ನು ಕೂಡ ಇಟ್ಟು ಪೂಜೆ ಮಾಡೋದ್ರಿಂದ ಕೂಡ ಸಾಕಷ್ಟು ಶುಭ ಫಲಗಳು ದೊರೀತವೆ. ಸೊ ಅದೆಲ್ಲ ಏನಂದರೆ ತಾಂತ್ರಿಕ ರೀತಿಯಲ್ಲಿ ತಯಾರಾದಂಥ ಯಂತ್ರಗಳಾಗಿರುತ್ತೆ. ಅದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಅಥವಾ ಧಾರಣೆ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳನ್ನು ಅಂದುಕೊಂಡಂತಹ ಕೆಲಸಗಳು ಆಗೋದು ಎಲ್ಲ ಸಾಧ್ಯತೆಗಳಿರುತ್ತೆ. ಓಕೆ ಮೇಡಮ್, ಓಕೆ. ಮತ್ತೊಬ್ರು ಕಾಲ್ ರೆಡಿ ಇದ್ದಾರೆ, ವಸಂತ್ ಅಂತ. ನಮಸ್ಕಾರ ವಸಂತ್ ಅವರೇ. ಹಲೋ, ನಮಸ್ತೆ. ನಮಸ್ತೆ, ಮಾತನಾಡಿ ಮೇಡಮ್. ಮನೆಯಲ್ಲಿ ತುಂಬಾ ಸಮಸ್ಯೆ ಆಗ್ತಿದೆ ಮೇಡಮ್. ಓಕೆ, ನಿಮ್ಮ ಹೆಸರೇನು? ವಸಂತ್ ಅವರ ಮಾತಾಡ್ತಿರೋದು? ಹೌದು ಮೇಡಮ್. ಓಕೆ ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ, ಸೊಸೆ ಮೇಲೆ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ ದಯವಿಟ್ಟು. ವಸಂತ ಅಂತ ಮೇಡಮ್. ಮನೆಯಲ್ಲಿ ತುಂಬಾ ಗಲಾಟೆ ಮಾಡ್ತಾನೆ ಮಗ. ಮಗನ ಬಗ್ಗೆ ಕೇಳಬೇಕಿತ್ತು ಅಲ್ವಾ ನೀವು? ಮೇಡಮ್ ಇದ್ದಾರೆ, ಮಾತನಾಡಿ ಮಾ. ವಸಂತ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ. ಮಗನ ಹೆಸರೇನು? ಶ್ರೀಧರ್ ರಾಜು ಅಂತ ಮೇಡಮ್. ಕೇಳಿಸ್ತಾ ಇಲ್ಲ. ಶ್ರೀಧರ್ ರಾಜು ಅಂತ ಮೇಡಮ್. ಶ್ರೀಧರ್ ರಾಜು. ಶ್ರೀಧರ್ ರಾಜು, ಓಕೆ. ನೋಡೋಣ ಸರ್, ಅವ್ರದ್ದು ಕಾರ್ಡ್ ಮುಖಾಂತರ ಏನ್ ದೋಷ ಇದೆ, ಯಾಕೆ ಈ ತರ ಆಗ್ತಾ ಇದೆ ಅಂತ ಅನ್ನೋದು. ಕಂಡ್ರೆ ಆಗೋದೇ ಇಲ್ಲ ಮೇಡಮ್. ತುಂಬಾ ಜಗಳ ಮಾಡ್ತಾನೆ ಮನೇಲಿ. ನಿಮ್ಮನ್ ಕಂಡ್ರೆ ಆಗಲ್ವಾ? ಮನೆ ಬಿಟ್ಟು ಹೋಗು ಅಂತಾನೆ ಮೇಡಮ್. ಓಕೆ, ನೋಡೋಣ ಸರ್, ಏನ್ ಮಾಡ್ತಾ ಇದ್ದಾರೆ ಅವರು? ಕಾರ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮೇಡಮ್. ಕಾರ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮೇಡಮ್. ಕಾರ್ ಬಿಸ್ನೆಸ್ ಅನ್ಸುತ್ತೆ. ಮನೆ ಬಿಟ್ಟು ಹೋಗು ಅಂತಾನೆ ಮೇಡಮ್. ಮನೆ ಬಿಟ್ಟು ಹೋಗು ಅಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸ್ವಲ್ಪ ಜೋರಾಗಿ. ಎಷ್ಟು ವರ್ಷ ಅವರಿಗೆ ವಸಂತ್ ಅವರೇ? 40 years ಮೇಡಮ್. 40 years. ಓಕೆ. ಇಲ್ಲ, ಅವರು ಎರಡು ವಿಚಾರಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹೆಂಡತಿ ಮತ್ತೆ ನೀವು, ಇದೆರಡು ಕನ್ಫ್ಯೂಷನ್ ಅವ್ರಿಗೆ ಇರಬಹುದು. ಮನೆಯವ್ರ ಕಡೆಯಿಂದ ಸ್ವಲ್ಪ ಇದು ನೆಗೆಟಿವ್ ಆದಂತಹ ಇನ್ಫ್ಲೂಯೆನ್ಸ್ ಆಗಿರೋ ಚಾನ್ಸಸ್ ಇದೆ. ಹೇಗೆ ಸೊಸೆ ಹೇಗಿದ್ದಾರೆ? ಅವಳು ಏನು ಗೊತ್ತಿಲ್ದೊಳಂಗೆ ಇದ್ದಾಳೆ ಮೇಡಮ್. ಎಲ್ಲ ಮಾಡ್ಬಿಟ್ಟು ಹೊಡಿಯೋದು ಒಂದು ಬಾಕಿ ಮೇಡಮ್. ಮನೆ ಬಿಟ್ಟು ಆಚೆ ಹೋಗು ಅಂತಾನೆ ಮೇಡಮ್. ನಮ್ಮ ಹಸ್ಬೆಂಡ್ ತಿರೋಗಿ 3 ವರ್ಷ ಆಯ್ತು ಮೇಡಮ್. ಇಲ್ಲ, ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ತಾ ಇದೆ ವಸಂತ ಅವರೇ. ಸೊ ಇದಕ್ಕೆ ಜಾತಕ ನೋಡಿ ಪರಿಹಾರ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾವ ಕಾರ್ಡ್ ತಗೊಂಡ್ರು ಇಲ್ಲಿ ಅಷ್ಟು ಪಾಸಿಟಿವ್ ಆದಂತಹ ಕಾರ್ಡ್ ಬರ್ತಾ ಇಲ್ಲ. ಅಂದರೆ ಹೊಡೆದಾಟ, ಮನಸ್ತಾಪಗಳು, ಮತ್ತು
ಪ್ರಾಬ್ಲಮ್ ಇರುವಂತಹ ಕಾರ್ಡ್ಗಳೇ ಬರ್ತಾ ಇದೆ. ಕಣ್ಣು ಕಟ್ಟಿದಂತಹ ಪರಿಸ್ಥಿತಿ ನಿಮಗೆ ಬಂದಿರುವಂಥದ್ದು. ಸೊ ಹಾಗಾಗಿ ಸರಿಯಾಗಿ ಪ್ರಶ್ನೆ ಮಾರ್ಗದ ಮುಖಾಂತರ ಅಥವಾ ಜಾತಕ ಇದ್ದರೆ ಜಾತಕದ ಮುಖಾಂತರ ಯಾವ ರೀತಿಯ ಸಮಸ್ಯೆ ಇದೆ ಅಂತ ನೋಡಿ ಅದಕ್ಕೆ ಸರಿಯಾದ ಪರಿಹಾರವನ್ನು ಮಾಡಬೇಕಾಗತ್ತೆ. ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ನೀವು ಇದು ಏನು ರಾಮರಕ್ಷಾ ಸ್ತೋತ್ರ ಅಂತ ಒಂದು ಶ್ಲೋಕ ಇದೆ. ಕುಟುಂಬದಲ್ಲಿ ಸಾರಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ರಾಮರಕ್ಷಾ ಸ್ತೋತ್ರವನ್ನು ಕೇಳೋದು ಪಠಣ ಮಾಡೋದ್ರಿಂದ ಸಾಕಷ್ಟು ಪರಿಹಾರಗಳು ದೊರೀತವೆ. ಅದನ್ನು ಮಾಡ್ತಾ ಬನ್ನಿ, ಖಂಡಿತ ಸರಿ ಹೋಗ್ತದಮ್ಮ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಕರೆಗಳಿಗೂ ಕಾರ್ಯಕ್ರಮದ ಮೂಲಕ ಉತ್ತರ ಕೊಡುವಂತಹ ಪ್ರಯತ್ನವಾಗುತ್ತೆ. ಸಮಯ ಒಂದು ಅವಧಿಗೆ ನಾವು ನಿರ್ದಿಷ್ಟವಾದಂತಹ ಅವಧಿಗೆ ಸೀಮಿತವಾಗಿರೋದ್ರಿಂದ ಆದಷ್ಟು ಕರೆಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ ಮೇಡಮ್. ನಾಗಭೂಷಣ್ ಅಂತ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಮತ್ತೆ ಮಗನ ಬಗ್ಗೆ. ನಿಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಪ್ರಶ್ನೆಯನ್ನ ಕೇಳಿ ಮೇಡಮ್ ಇದ್ದಾರೆ, ಮಾತನಾಡಿ. ಹೇಳಿ ಸರ್ ನಾಗಭೂಷಣ್ ಅವರೇ, ಏನು ವಿಚಾರ ಕೇಳಬೇಕಿತ್ತು? ನಮಗೆ ಆರ್ಥಿಕ ಪರಿಸ್ಥಿತಿಗಳು ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ, ಸಾಲಗಳು ಜಾಸ್ತಿ. ಆರ್ಥಿಕ ಪರಿಸ್ಥಿತಿ ಹಿನ್ನಡೆ ಆಗ್ತಾ ಇದೆ, ಸಾಲ ಮಾಡ್ಕೊಂಡಿದ್ದೀರಾ? ಓಕೆ, ನೋಡೋಣ ಸರ್. ಏನು ಬಿಸ್ನೆಸ್ ಮಾಡ್ತೀರಾ ಸರ್? ಏನು ಕೆಲಸ ಮಾಡ್ತೀರಾ? ನಾವು ಅಗ್ರಿಕಲ್ಚರು ಮತ್ತೆ ಕೇಬಲ್ ನೆಟ್ವರ್ಕ್. ಅಗ್ರಿಕಲ್ಚರ್ ಮತ್ತೆ ಕೇಬಲ್ ನೆಟ್ವರ್ಕ್ ಅಲ್ವಾ ಸರ್? ಓಕೆ ಸರ್, ಏನಾಗಿದೆ ಅಂದರೆ ಇಲ್ಲಿ ಬುಧನಿಗೆ ಸಂಬಂಧಿಸಿದಂತಹ ತೊಂದರೆ ಕಾಣಿಸ್ತಾ ಇದೆ. ಹಾಗೆ ಬುಧ ಕೇತು ಜೊತೆಲಿದ್ದು ನಿಮಗೆ ಮೇ ಬಿ ರಾಂಗ್ ಇನ್ವೆಸ್ಟ್ಮೆಂಟ್ಸು, ರಾಂಗ್ ಡಿಸಿಷನ್ ತಗೊಳ್ಳೋದು ಲೈಫಲ್ಲಿ, ಈ ಥರದ್ದು ಕೂಡ ಆಗಿರಬಹುದು. ಹೌದು. ಕಾರ್ಡ್ನಲ್ಲಿ ನೋಡ್ತಾ ಇದ್ರೆ ನನಗೆ ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದೀರಾ, ರಾಂಗ್ ಡಿಸಿಷನ್ಸ್ನ ಲೈಫಲ್ಲಿ ಮೇಜರ್ ವಿಚಾರಗಳಲ್ಲಿ ತೊಗೊಂಡಿದ್ದೀರಾ. ಹಾಗಾಗಿ ಹಣಕಾಸಿನ ಅವಸ್ಥೆ ತುಂಬ ತೊಂದರೆದಾಯಕವಾಗಿ ತೊಂದರೆ ಕೊಡ್ತಾ ಇದೆ ಅಂತ ಹೇಳ್ಬೋದು ಇಲ್ಲಿ. ಸೊ ಹಾಗಾಗಿ ಫಸ್ಟು ನೀವು ಬುಧನನ್ನು ಸರಿ ಮಾಡ್ಕೊಳ್ಬೇಕು. ಬುಧ ಮತ್ತು ಕೇತುವಿಗೆ ಸಂಬಂಧಿಸಿದಂಗೆ ರೆಗ್ಯುಲರ್ ಆಗಿ ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಕೇಳಿ. ಇದರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಅನುಕೂಲ ಆಗ್ತದೆ. ಮತ್ತು ಟೋಟಲ್ ಆಗಿ ನಿಮ್ಮ ಆರಾ ಅಂತ ಏನು ಹೇಳ್ತೀವಿ ಅದನ್ನು ಸರಿಯಾಗಿ ಇಟ್ಕೊಳ್ಬೇಕು. ನಿಮ್ಮ ಸುತ್ತಮುತ್ತಲಿನ ಪರಿಸರ ಇರ್ಬೋದು, ನಿಮ್ಮ ಮನೆಯಲ್ಲೇ ಒಂಥರ ನೆಗೆಟಿವ್ ಥಾಟ್ಸ್ನ ತುಂಬಿಕೊಂಡಿರೋ ಥರ ವಾತಾವರಣ ನಿಮಗೆ ಕ್ರಿಯೇಟ್ ಆಗಿದೆ ಅಂತ ಕಾಣ್ತಾ ಇದೆ. ಸೊ ನೀವು ಒಂದ್ಸರಿ ನನ್ನ ನೇರವಾಗಿ ಭೇಟಿ ಮಾಡಿ ಇದಕ್ಕೆ ಸರಿಯಾದ ಬೇರೆ ಒಂದು ಪರಿಹಾರ ಇದೆ, ಅದನ್ನು ನಾನು ಸೂಚಿಸ್ತೀನಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಟ್ಯಾರೋಟ್ ಮೂಲಕ ತಾವು ಉತ್ತರವನ್ನು ಕೊಡ್ತಾ ಇದ್ದೀರಿ. ಇನ್ನು ದೋಷಗಳ ಬಗ್ಗೆ ತಿಳಿಸುವಾಗ ನೀವು ಹೇಳಿದ್ರಿ ಅನಂತ ಕಾಳಸರ್ಪ ದೋಷ ಮತ್ತು ಈಗ ಅದನ್ನ ಯೋಗ ಅಂತ ಕೂಡ ಕರೀತಾರೆ ಅಂತ. ಮತ್ತೆ ಹಾಗೆ ಯಾವ ಒಂದು ದೋಷಗಳು ಪ್ರಭಾವವನ್ನ ಬೀರುತ್ತೆ ಅಂತ? ಅದೇ ಈಗ ಅನಂತ ಕಾಳಸರ್ಪ ಯೋಗ ಅನ್ನುವಂಥದ್ದು ಒಂದು ದೋಷ ಆದರೆ ಮತ್ತೆ ಕುಲಿಕ ಕಾಳಸರ್ಪ ಯೋಗ ಅಂತ ಹೇಳ್ತೀವಿ. ಇದು ಏನು ಅಂತಂದರೆ 2ನೇ ಮನೆಯಲ್ಲಿ ರಾಹು ಇರುವಂಥದ್ದು, 8ನೇ ಮನೆಯಲ್ಲಿ ಕೇತು ಇರುವಂಥದ್ದು. 2ನೇ ಮನೆ ನೋಡಿ, ಕೆಲವ್ರಿಗೆ ಕಾಳಸರ್ಪ ದೋಷ ಇದ್ದವ್ರಿಗೆಲ್ಲ ನೆಗೆಟಿವ್ ಆಗುತ್ತಾ ಅಂತಂದರೆ ಖಂಡಿತ ಇಲ್ಲ. ನಾನು ಮತ್ತೆ ಅದನ್ನು ರಿಪೀಟ್ ಮಾಡಿನೇ ಹೇಳಬೇಕಾಗತ್ತೆ. ಆದರೆ 2ನೇ ಮನೆಯಲ್ಲಿ ರಾಹು ಬಂದಾಗ ಅನ್ವಾಂಟೆಡ್ ಆದಂತಹ ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿ ಆಗ್ತದೆ. ಹಾಗೆಯೇ 8ನೇ ಮನೆಯಲ್ಲಿ ಕೇತು ಬಂದಾಗ ಸ್ವಲ್ಪ ಆಕ್ಸಿಡೆಂಟ್ಸ್ ಆಗುವಂಥದ್ದು, ವೆಹಿಕಲ್ ಓಡಿಸುವಾಗ ಸಣ್ಣ ಪುಟ್ಟ ಗಾಯಗಳನ್ನು ಮಾಡ್ಕೊಳ್ಳುವಂಥದ್ದು, ಮತ್ತು ನಮ್ಮ ಪ್ರೀತಿ ಪಾತ್ರರು ತುಂಬ ಬೇಗ ನಮ್ಮಿಂದ ದೂರ ಆಗುವಂಥದ್ದು, ಈ ಥರದ್ದೆಲ್ಲ ದೋಷಗಳು, ಈ ಥರದ್ದೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಇನ್ನೊಂದು ಕೇತು 8ನೇ ಮನೇಲಿ ಬಂದಾಗ ಅದನ್ನು ಸ್ಪೌಸ್ ಫ್ಯಾಮಿಲಿ ಅಂತ ಕೂಡ ಕರಿತೀವಿ. ಅಂದರೆ ನಿಮ್ಮ ಗಂಡ ಅಥವಾ ಹೆಂಡತಿ ಮನೆಯವರು ಏನಿರ್ತಾರೆ ಅದನ್ನು 8ನೇ ಮನೆ, ಅಲ್ಲಿ ಕೇತು ಬಂದಾಗ ಅವರಿಂದ ಡಿಟ್ಯಾಚ್ಮೆಂಟ್, ನಿಮಗೆ ಹೆಂಡತಿ ಮನೆಯವ್ರ ಜೊತೆ ಕಿರಿಕಿರಿ ಆಗ್ಬೋದು, ಅಥವಾ ಹೆಣ್ಮಕ್ಳಾದರೆ ಗಂಡನ ಮನೆಯವ್ರ ಜೊತೆ ಕಿರಿಕಿರಿ ಆಗುವಂಥದ್ದು, ಈ ಥರದ್ದೆಲ್ಲ ಜಾಸ್ತಿ ಇರುತ್ತೆ. 2ನೇ ಮನೆ ರಾಹು ಹಣಕಾಸಿನ ವಿಚಾರದಲ್ಲಿ ತುಂಬ ಆಸೆ ಪಡುವಂಥದ್ದು, ಆಸೆ ಪಟ್ಟಿದ್ದಂಥ ಹಣ ಬರುತ್ತೆ, ಬಂದಿದ್ದು ಹೇಗೆ ಹೋಯ್ತು ಅಂತ ಎಷ್ಟೋ ಸರಿ ಗೊತ್ತಾಗಲ್ಲ. ಆ ರೀತಿಯ ಸಿಚುವೇಶನ್ನ ಈ 2ನೇ ಮನೆಯಲ್ಲಿ ರಾಹು ಇರುವಂಥವ್ರು ಅನುಭವಿಸ್ತಾ ಇರ್ತಾರೆ. ಸೊ ಇದು ಸ್ವಲ್ಪ ಕೌಟುಂಬಿಕ ಭಿನ್ನಾಭಿಪ್ರಾಯಗಳನ್ನು ಕೂಡ ತಂದುಕೊಡುತ್ತೆ. ಕೌಟುಂಬಿಕ ಯಾಕೆ ಅಂತಂದರೆ 2ನೇ ಮನೆಯನ್ನು ಧನಸ್ಥಾನ ಮಾತ್ರ ಅಲ್ಲ, ಕುಟುಂಬ ಸ್ಥಾನ ಅಂತ. ರಾಹು 2ನೇ ಮನೆಯಲ್ಲಿದ್ದವ್ರು ಇನ್ನೊಂದು ಬೇಜಾರಾಗಿ ಕೆಟ್ಟ ಮಾತುಗಳಲ್ಲಿ ಬೇಗ ಮಾತಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಈ ಥರದ ಇಶ್ಯೂಗಳನ್ನು ಅವ್ರು ಫೇಸ್ ಮಾಡ್ತಿರ್ತಾರೆ. ಇದರಿಂದ ಲೈಫಲ್ಲಿ ಮೇಜರ್ ಆದಂತಹ ತೊಂದರೆಗಳಾಗ್ತವೆ 2ನೇ ಕುಲಿಕ ಕಾಳಸರ್ಪ ದೋಷದ ಪ್ರಕಾರ. ಓಕೆ ಮೇಡಮ್, ಓಕೆ. 2 ದೋಷಗಳನ್ನ ತಾವು ತಿಳಿಸಿಕೊಟ್ರಿ. ಒಬ್ರು ಕಾಲರ್ ಕೂಡ ರೆಡಿ ಆಗಿದ್ದಾರೆ, ಮಾತಾಡೋಣ. ಲಕ್ಷ್ಮಿ ಅಂತ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನನ್ನ ತಂಗಿ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಸರಿಮಾ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಏನು ವಿಚಾರ ಕೇಳಬೇಕಿತ್ತು ಲಕ್ಷ್ಮಿ ಅವರೇ? ನನ್ನ ತಂಗಿ ಸಂಸಾರದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಓಕೆ.
ಮುಂಚೆ ಪರವಾಗಿರ್ಲಿಲ್ಲ, ಈಗೀಗ ಅವ್ರ ಯಜಮಾನ್ರು ಸಿಕ್ಕಾಪಟ್ಟೆ ಕುಡಿಯೋದು, ಮನೇಲಿ ಬಂದು ಹೆಂಡತಿಗೆ ಬೈಯೋದು, ಕೇವಲ ಮಾಡೋದು, ಒಂಥರ ತುಂಬಾ ಕೆಳಮಟ್ಟಕ್ಕೆ ಕೇವಲ ಮಾಡೋದು, ಆತರ ಎಲ್ಲ ಮಾಡ್ತಾ ಇದಾರೆ ಮೇಡಮ್. ಅದಕ್ಕೆ ಆ ಸಮಸ್ಯೆ ಏನು, ಯಾಕೆ ಆಗ್ತಾ ಇದೆ ಅಂತ ಇವ್ರಿಗೆ ಹೆಂಗ್ ಬದುಕಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಥರ್ಡ್ ಐ ಚಕ್ರ ಅಂತ ಹೇಳ್ತೀವಿ, ಅದು ಬ್ಲಾಕ್ ಆಗೋಗಿದೆ ಅವರಿಗೆ. ಕೆಲವು ನಮ್ಮ ದೇಹದಲ್ಲಿರುವಂಥ 7 ಚಕ್ರಗಳೇನಿರ್ತಾವಲ್ಲ, ಸೊ ಆ ಚಕ್ರದಲ್ಲಿ ಕೆಲವು ಚಕ್ರಗಳು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂದರೆ ಕೂಡ ಈ ಥರದ ಪ್ರಾಬ್ಲಮ್ಗಳಿರುತ್ತೆ. ಇಲ್ಲಿ ಹಾರ್ಟ್ ಚಕ್ರ, ಮಾನಸಿಕವಾಗಿ ಅವರಿಗೆ ಫೀಲಿಂಗ್ಸೇ ಇಲ್ಲ ನಿಮ್ಮ ತಂಗಿಯ ಬಗ್ಗೆ. ಅದರ ಜೊತೆಗೆ ಅವ್ರಿಗೆ ಒಂದು ಹೇಗೆ ಜೀವನ ಮಾಡಬೇಕು, ಯಾರ ಜೊತೆ ಹೇಗೆ ನಡ್ಕೊಳ್ಬೇಕು ಅದ್ರ ಬಗ್ಗೆ ಒಂದು ಜ್ಞಾನ ಕೂಡ ಇಲ್ಲ. ಸೊ ಇದೆರಡೂ ರೀಸನ್ನಿಂದ ಪ್ರಾಬ್ಲಮ್ಗಳು ಫೇಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸರಿಯಾಗಿ ರೀಸನ್ನ ಹುಡುಕಿ, ಅಂದರೆ ಜನ್ಮಜಾತಕದಲ್ಲಿ ಏನಾದರೂ ತೊಂದರೆ ಇದೆಯಾ ಅನ್ನೋದನ್ನು ಹುಡುಕಿ ಅದಕ್ಕೆ ಸರಿಯಾದ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನನಗೆ ಶುಕ್ರನಿಗೆ ಸಂಬಂಧಿಸಿದಂತಹ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದು ತುಂಬ ಮುಖ್ಯ. ಲಕ್ಷ್ಮಿ ಅಷ್ಟೋತ್ತರ ಪೂಜೆಯನ್ನು ಮಾಡೋಕ್ಕೆ ಹೇಳಿ ಪ್ರತಿದಿನ. ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಂಡು ಕುಂಕುಮಾರ್ಚನೆ, 2 ಬೆರಳಲ್ಲಿ ಕುಂಕುಮನ ತಗೊಂಡು ಒಂದು ಲಕ್ಷ್ಮಿ ಕಾಯಿನೋ ಅಥವಾ ಲಕ್ಷ್ಮಿ ವಿಗ್ರಹನೋ ಇತ್ತು ಅಂದರೆ ಅದಕ್ಕೆ ಕುಂಕುಮಾರ್ಚನೆ ಮಾಡ್ತಾ ಬಂದರೆ ಇರುವಂಥ ಸಮಸ್ಯೆ ಸ್ವಲ್ಪ ದೂರ ಆಗುತ್ತೆ. ಡೀಟೇಲ್ ಆಗಿ ಹರೋಸ್ಕೋಪ್ನ ನೋಡಿ ನಿಜವಾಗ್ಲೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಸರಿಯಾದ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಬೆಟರ್ ಆಗಿ ಆಗಬಹುದು ಅಂತ ಕಾಣ್ತದೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಮೇಡಮ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಪುನೀತ್ ಅಂತ. ನಮಸ್ಕಾರ ಪುನೀತ್ ಅವರೇ. ಮೇಡಮ್ ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಂದು ಮತ್ತೆ ನನ್ನ ವೈಫ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಪ್ರಶ್ನೆನ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ಪುನೀತ್ ಅವರೇ ನಮಸ್ಕಾರ. ಮೇಡಮ್ ನಾವು ಮ್ಯಾರೇಜ್ ಆಗಿ 8 months ಆಯ್ತು. ಓಕೆ. ಅವ್ರದ್ದು ಲೋಚನ ಅಂತ ಹೆಸರು, ಅವ್ರದ್ದು ಮೇಷರಾಶಿ ಬರುತ್ತೆ. ಲೋಚನ ಅಂತನಾ? ಓಕೆ, ನಿಮ್ಮ ಹೆಸರು ಪುನೀತ್ ಅಲ್ವಾ? ಪುನೀತ್ ಅಂತ. ಓಕೆ ಓಕೆ, ಏನು ಸಮಸ್ಯೆ, ಏನಾದರೂ ತೊಂದರೆ ಅನುಭವಿಸ್ತಾ ಇದ್ದೀರಾ ಪುನೀತ್ ಅವರೇ? ಅಂದ್ರೆ ಮೇಡಮ್ ಅದು ಮನೆಯಲ್ಲಿ ಸ್ವಲ್ಪ ಕಿತ್ತಾಟ, ಹೊಂದಾಣಿಕೆ ಇಲ್ಲ. ಓಕೆ ಓಕೆ, ನೋಡೋಣ. ಇದೆ. ಓಕೆ, ನೋಡ್ತೀನಿ. ನಿಮ್ಮ ಇಷ್ಟ ದೈವವನ್ನು ನೆನಪು ಮಾಡ್ಕೊಳ್ಳಿ, ಸ್ಮರಣೆ ಮಾಡ್ಕೊಳ್ಳಿ. ನಿಮ್ಮ ಹೆಸರಲ್ಲಿ ಕಾರ್ಡ್ ತೆಗಿತೀನಿ. ಪುನೀತ್ ಮತ್ತು ಲೋಚನ ಅವರ ವೈವಾಹಿಕ ಜೀವನ ಹೇಗಿದೆ, ಏನಾದರೂ ಸಮಸ್ಯೆಗಳಿದೆಯಾ, ಎಷ್ಟು ದಿನಕ್ಕೆ ಬಗೆಹರಿಯುತ್ತೆ, ಹೀಗೆ ನೋಡ್ತಾ ಇದ್ದರೆ ಈಗ ಹೌದು ನೀವು ಹಿಂದೆ ಏನೋ ನಡೆದಿದೆ ಲೈಫಲ್ಲಿ, ನಿಮ್ಮ ಲೈಫಲ್ಲಿ ಅಥವಾ ಅವ್ರ ಲೈಫಲ್ಲಿ. ಅಂದರೆ ಯಾರೋ 3ನೇ ಪರ್ಸನ್ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ. ಹಿಂದೆ ಏನೋ ನಿಮ್ಮಿಬ್ಬರ ನಡುವೆ ನಡೆದಿರೋಂಥ ಯಾವುದೋ ಒಂದು ಮಾತಿರಬಹುದು, ಯಾವುದೋ ಒಂದು ಘಟನೆನ ಇಟ್ಕೊಂಡು ಅವರು ಅಲ್ಲೇ ಸ್ಟ್ರಕ್ ಆಗಿಬಿಟ್ಟಿದ್ದಾರೆ, ಅಲ್ಲಿಂದ ಮುಂದಕ್ಕೆ ಬರೋದಕ್ಕೆ ರೆಡಿನೇ ಇಲ್ಲ. ಅದೇ ಪರಿಸ್ಥಿತಿಯಲ್ಲಿ ಮುಂದುವರಿತಾ ಇರೋದ್ರಿಂದ ತೊಂದರೆ ಆಗಿದೆ. ಇನ್ನೊಂದು 8 ತಿಂಗಳಲ್ಲಿ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ನಿಮ್ಮ ಅವರ ನಡುವೆ ಇರುವಂಥ ಭಿನ್ನಾಭಿಪ್ರಾಯಗಳು ದೂರ ಆಗಿ ಇನ್ನೊಂದು ವರ್ಷದಲ್ಲಿ ಪೂರ್ತಿ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಖಂಡಿತ ಸಾಧ್ಯ ಇದೆ. ಈಗ ತಕ್ಷಣಕ್ಕೆ ಪರಿಹಾರ ಅಂತ ಹೇಳಬೇಕು ಅಂದರೆ ಈ ರೋಸ್ ಕ್ವಾಡ್ಸ್ ಅನ್ನುವಂಥ ಕ್ರಿಸ್ಟಲ್ ಬರುತ್ತೆ. ಆ ಕ್ರಿಸ್ಟಲ್ನ ಒಂದು ವಿಗ್ರಹ, ಅಂದರೆ ಅದು 2 ಹಂಸಗಳು ಜೊತೆಗೆ ಇರುವಂಥ ಒಂದು ಕ್ರಿಸ್ಟಲ್ನ ಒಂದು ಇದು ಬರುತ್ತೆ, ಸ್ಟೋನ್ ಬರುತ್ತೆ. ಅದನ್ನು ನೀವು ಮಲಗುವಂಥ ಕೋಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ಇರುವಂತಹ ಸಮಸ್ಯೆ ಬಗೆಹರಿಯುತ್ತೆ. ಪ್ರಯತ್ನ ಪಟ್ಟು ನೋಡಿ ಸರ್. ಓಕೆ ಮೇಡಮ್, ಇನ್ನೊಂದು ಈಗ ಈ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಬಿಕಾಸ್ ಸಾಕಷ್ಟು ಜನ ನಮ್ಮ ವೀಕ್ಷಕರು ಕರೆ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಸಂಪೂರ್ಣ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಉತ್ತರಿಸೋಕೆ ಪ್ರಯತ್ನ ಆಗದೆ ಇರ್ಬೋದು. ಆದರೆ ಖಂಡಿತವಾಗಿಯೂ ನೀವು ಸ್ಕ್ರೀನ್ ಮೇಲೆ ಕಾಣುವಂಥ ಈ ನಂಬರ್ ಸಂಪರ್ಕಿಸಿ ಅನ್ನುವಂಥ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಸಂಪೂರ್ಣವಾದಂಥ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ಸುದೀರ್ಘವಾದಂಥ ಮಾರ್ಗದರ್ಶನವನ್ನು ಪಡೆದುಕೊಳ್ಳಬಹುದಾಗಿದೆ. ಮೇಡಮ್, ಮತ್ತೊಬ್ರು ಕಾಲರ್ ಸಿದ್ಧವಾಗಿದ್ದಾರೆ, ನೋಡೋಣ. ನಮಸ್ತೆ ರೇಖಾ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಬೆಂಗಳೂರಿಂದಾನೆ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನನ್ನ ಮಗನ್ ಮದ್ವೆ ಯಾವಾಗ ಸೆಟ್ ಆಗತ್ತೆ ಅಂತ, ಇದುವರೆಗೂ ಏನು ಸೆಟ್ ಆಗಿಲ್ಲ. ಓಕೆ, ಅದಕ್ಕೆ. ಸರಿ, ಮೇಡಮ್ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ ರೇಖಾ ಅವರೇ. ಮೇಡಮ್ ನಮಸ್ತೆ. ಮಗನ ಹೆಸರು ಏನು ರೇಖಾ ಅವರೇ? ಶ್ರೇಯಸ್. ಓಕೆ. ಶ್ರೇಯಸ್ ಡೇಟ್ ಆಫ್ ಬರ್ತ್ ಏನು? 11/11/1998. 11/11/1998. ಓಕೆ, ನಿಮ್ಮ ಇಷ್ಟ ದೈವ ಕುಲದೇವರನ್ನು ನೆನಪು ಮಾಡ್ಕೊಳ್ಳಿ. ನಾನು ಯಾವಾಗ ಆಗತ್ತೆ ಮದುವೆ, ಹೇಗಿರುತ್ತೆ ಮದುವೆ ಜೀವನ ಅನ್ನುವಂಥ 2 ಕಾರ್ಡ್ಗಳನ್ನು ತೆಗಿತೀನಿ. ಓಕೆ. ನೋಡಿ, ತುಂಬ ಕೇರ್ಫುಲ್ಲಾಗಿ ನೀವು ಹುಡುಗಿಯನ್ನು ಹುಡುಕ್ಬೇಕಾಗತ್ತೆ. ಅವ್ರ ಜಾತಕ ನೋಡಿನೇ ಮದುವೆ ಮಾಡಿ, ಯಾಕೆಂದರೆ ಕೆಲವು ಸಾರಿ ಮೋಸಕ್ಕೊಳಗಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನೊಂದು ಸಪೋರ್ಟಿವ್ ಕಾರ್ಡ್ನ ತೊಗೊಂಡೆ. ಇನ್ನು 2 ತಿಂಗಳಲ್ಲಿ ಒಂದು ಒಳ್ಳೆ ಪ್ರಪೋಸಲ್ ಬರೋ ಚಾನ್ಸ್ ಇದೆ. ಬಟ್ ಅದು ಎಷ್ಟರ ಮಟ್ಟಿಗೆ ಸರಿ ಆಗುತ್ತೆ, ಜಾತಕ ನೋಡದೆ ಗುಣ ಮಾತ್ರ ಹೊಂದಾಣಿಕೆ. ಈಗ ನೋಡಿ, ನಾವು ಹೇಳ್ತೀವಿ ಗುಣ 28 ಗುಣ ಬಂತು, 30 ಗುಣ ಬಂತು, ಮದುವೆ ಮಾಡಿದ್ರಿ, ಆದ್ರೂ ಫೇಲ್ಯೂರ್ ಆಯಿತು ಅನ್ನೋಂಥದ್ದು ಮಾತನ್ನು ನೀವು ಕೇಳಿರ್ತೀರ. ಅದು ಯಾಕೆ ಹಂಗಾಗುತ್ತೆ ಅಂದರೆ ಜನ್ಮ ಜಾತಕದಲ್ಲಿ 2ನೇ ಮನೆ
ಕುಟುಂಬ ಸ್ಥಾನ ಚೆನ್ನಾಗಿರೋದಿಲ್ಲ, ಪಂಚಮ ಸ್ಥಾನ ಸಂತಾನಕ್ಕೆ ಸಂಬಂಧಿಸಿದಂಗೆ ತೊಂದರೆ ಇರುತ್ತೆ, ಸಪ್ತಮ ಮದುವೆ, ಹೀಗೆ ನಮ್ಮ ಜನ್ಮ ಜಾತಕದ ಮನೆಗಳು ಸರಿಯಾಗಿ ಇಲ್ಲ ಅಂತ ಅಂದ ಪಕ್ಷದಲ್ಲೇ ಕೂಡ ವಿವಾಹಕ್ಕೆ ಸಂಬಂಧಿಸಿದಂಗೆ ತೊಂದರೆಗಳಾಗೋದಕ್ಕೆ ಚಾನ್ಸ್ ಇರುತ್ತೆ. ಇನ್ನು ಕೇವಲ 2 ತಿಂಗಳಲ್ಲಿ ಸರಿಯಾಗಿರೋ ಒಂದು ಪ್ರಪೋಸಲ್ ಬರೋಕ್ಕೆ ಚಾನ್ಸ್ ಇದೆ. ಆದರೆ ಒಪ್ಕೊಳ್ಳೋದಕ್ಕೆ ಮುಂಚೆ ಸರಿಯಾಗಿ ಜಾತಕವನ್ನು ವಿಮರ್ಶೆ ಮಾಡಿಸ್ಕೊಂಡು ಮದುವೆ ಮಾಡಬೇಕಾಗತ್ತಮ್ಮ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಿಮಗೆ ಖಂಡಿತವಾಗಿಯೂ ಸಂಪೂರ್ಣವಾದಂಥ ಮಾರ್ಗದರ್ಶನ ಬೇಕಾದಲ್ಲಿ ಸಂಪರ್ಕಿಸಿ ಅನ್ನುವಂಥ ನೇರ ಭೇಟಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಬಹುದು. ಯಾವುದೇ ರೀತಿಯಾದಂಥ ಸಂಪೂರ್ಣ ಮಾರ್ಗದರ್ಶನಕ್ಕಾಗಿ ನೀವು ವೈಯಕ್ತಿಕವಾಗಿ ಕಚೇರಿಯಲ್ಲಿ ಮೇಡಮ್ ಅವರನ್ನು ಭೇಟಿ ಮಾಡಬಹುದಾಗಿದೆ. ಮೇಡಮ್, ಇವತ್ತು ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಜಾಗೃತಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಪ್ರತಿದಿನವೂ ಕೂಡ ಜ್ಯೋತಿಷ್ಯ ಜಾಗೃತಿಯ ಮೂಲಕ ನಮ್ಮ ವೀಕ್ಷಕರಿಗೆ ಸುದೀರ್ಘವಾದಂತಹ ಮಾರ್ಗದರ್ಶನ, ಕ್ರಿಸ್ಟಲ್ ಬಗ್ಗೆ ಇರ್ಬೋದು, ನ್ಯೂಮರಾಲಜಿ, ಹಾಗೆ ವೈದಿಕ ಜ್ಯೋತಿಷ್ಯ, ಮೇನ್ ಆಗಿ ಟ್ಯಾರೋಟ್ ಕಾರ್ಡ್ ಮೂಲಕ ಇವತ್ತು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ. ಮತ್ತೊಮ್ಮೆ ನಮ್ಮ ವೀಕ್ಷಕರ ಪರವಾಗಿ ತಮಗೆ ಶುಭಾಶಯಗಳನ್ನು ಹಾಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಮ್ಯಾಮ್. ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ PNS ವಿಸ್ತಾರ ಚಾನೆಲ್ನ ವೀಕ್ಷಕರಿಗೆ ನಮಸ್ಕಾರ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ನೇರ ಪ್ರಸಾರದ ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.